ಭಾರತದಲ್ಲಿ ಈಗ ಕ್ರಿಕೆಟ್ ಕ್ರೇಜ್ ಎಷ್ಟಿದೆ ಅಂತಂದರೆ ನಾವು ಯಾವುದೇ ಥರನಾದಂಥ ನಮ್ಮ ದೇಶೀಯ ಆಟಗಳನ್ನು ಯಾವುದನ್ನೂ ಸಹಿತ ಹೆಚ್ಚಾಗಿ ಯಾರಾದರೂ ಆಯಿತು, ಅದು ಹಳ್ಳಿಗಳಲ್ಲಿ ಆಗಿರ್ಬೋದು, ಇವತ್ತು ಸಿಟಿಗಳಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಹಿತ ಯಾವುದೇ ಥರನಾದಂಥ ನಮ್ಮ ದೇಶೀಯ ಆಟಗಳನ್ನು ಹೆಚ್ಚಾಗಿ ಪ್ರೋತ್ಸಾಹ ಮಾಡೋದು ಕಡಿಮೆ. ಅಷ್ಟೇ ಅಲ್ಲ, ಜನ ನೋಡೋದು ಕಡಿಮೆ. ಆದ್ದರಿಂದ IPL ಆಗಲಿ ಮತ್ತು ಬೇರೆ ಕ್ರಿಕೆಟ್ ಆಗಲಿ ಎಲ್ಲರೂ ಸಹಿತ ಕ್ರಿಕೆಟ್ ಅಂದ ತಕ್ಷಣ TV, ಮೊಬೈಲ್ ಮುಂದೆ ಹಿಡ್ಕೊಂಡು ಕುಂತ್ಬಿಡ್ತಾರೆ. ಅಷ್ಟೊಂದು ಕ್ರೇಜ್ ಇರುವಂಥ ಭಾರತದಲ್ಲಿ ಸದ್ಯದಲ್ಲಿ ಅತಿ ಹೆಚ್ಚು ಆಟಗಾರ ಅಂದರೆ ಅಭಿಮಾನಿಗಳನ್ನು ಹೊಂದಿರುವಂಥ ಆಟ ಯಾವುದಾದ್ರೂ ಇದ್ದರೆ ಅದು ಕ್ರಿಕೆಟ್. ಈಗ ಪ್ರತಿಯೊಂದು ಸಹಿತ ಮ್ಯಾಚ್ಗಳಲ್ಲಿ ಕ್ರಿಕೆಟ್ ಅಭಿಮಾನಿಗಳನ್ನು ತೊಡಗಿಸ್ಕೊಳ್ಳೋಕ್ಕೋಸ್ಕರ ಹಲವಾರು ಒಂದಷ್ಟು ಗಿಮಿಕ್ಗಳು ನಡೀತಾ ಇರ್ತವೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಯಾಕಂದರೆ ಹೆಚ್ಚಿನ ಅಭಿಮಾನಿಗಳು ಇದ್ದಾಗ ಆ ವೀಕ್ಷಣೆ ಬಂದಾಗ ಕೆಲವೊಂದಷ್ಟು ಆ ಒಂದು ಏನು ಪ್ರಸಾರ ಮಾಡುವಂಥ ಚಾನಲ್ಸ್ಗಳು ಅವೆಲ್ಲ ಏನಿರ್ತಲ್ಲ ಅವಕ್ಕೊಂದಷ್ಟು ಲಾಭ ಇರುತ್ತೆ. ಯಾಕೆಂದರೆ ಜಾಸ್ತಿ ವೀಕ್ಷಣೆ ಬಂದಷ್ಟು ಆ ಒಂದು ಜಾಹೀರಾತುಗಳಿಗೆ ಆ ಒಂದು ಹೆಚ್ಚಿನ ಬೆಲೆ, ಈ ರೀತಿಯಾದಂಥ ಒಂದಷ್ಟು ಲೆಕ್ಕಾಚಾರಗಳಿರುತ್ತೆ. ಅದರ ಬಗ್ಗೆ ಮಾತನಾಡೋದು ಬೇಡ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂತಹ ಭಾರತದ T20 ಪಂದ್ಯದಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ ಅಂತ ಅನ್ನೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನೆಲ್ಲ ಆಯಿತು ಅದಕ್ಕೂ ಮೊದಲೇ IPLನಲ್ಲಿ ಯಾರ್ಯಾರೆಲ್ಲ ಏನೇನೆಲ್ಲ ಸಾಧನೆ ಮಾಡಿದರು ಅಂತ ನೋಡೋಣ. ಈಗ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ವೈಭವ್ ಸೂರ್ಯವಂಶಿ, ಈ 15 ಹರೆಯದ ವೈಭವ್ ಸೂರ್ಯವಂಶಿ, ಈ 15 ಹರೆಯದ ಆಟಗಾರ, ಯುವ ಆಟಗಾರ, ತನ್ನದೇ ಆದಂಥ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸಿದಂಥ ಆಟಗಾರ. ಈ ಆಟಗಾರ IPLನಲ್ಲಿ ಆಡಿದ್ದು ಮತ್ತೊಳ್ಳಿ ಇವತ್ತು ನಡೆದಂಥ ಇಂಗ್ಲೆಂಡ್ ಸರಣಿಯಲ್ಲಿ ಆಡಿದ್ದು. ಐರ್ಲೆಂಡ್ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಇರಲಿಲ್ಲ, ಇದ್ದರು, ಆದರೆ ಪ್ಲೇಯಿಂಗ್ ಲೆವೆನಲ್ಲಿ ಇರಲಿಲ್ಲ, 11ರ ಬಳಗದಲ್ಲಿ ಇರಲಿಲ್ಲ, ಆಡುವಂಥ 11ರ ಬಳಗದಲ್ಲಿ. ಬದಲಾಗಿ ಹೊರಗಡೆ ಇದ್ದರು, ಬೆಂಚ್ ಮೇಲೆ ಕುಂತಿದ್ರು. ಅದಾದ ನಂತರ ಇಂಗ್ಲೆಂಡ್ನ ಸರಣಿಯಲ್ಲಿ ಅವರು ಬರ್ತಾರೆ, ಇಂಗ್ಲೆಂಡ್ನ 3 ಸರಣಿಯಲ್ಲಿ ಆಡ್ತಾರೆ. ಅಲ್ಲೂ ಸಹಿತ ಅವರೊಂದು ಸ್ಕೋರ್ ಏನಾಯಿತು, IPLನಲ್ಲಿ ಏನು ಸ್ಕೋರ್ ಇತ್ತು ಆ ಒಂದು ಸ್ವಲ್ಪ ಕಂಪೇರ್ ಮಾಡ್ಕೊಂಡು ನೋಡೋಣ ಏನೇನು ಆಗಬಹುದು ಅಂತೇಳಿ. ಮೊದಲನೇದಾಗಿ IPL ಅಂತ ಬಂದಾಗ IPLನಲ್ಲಿ ಪ್ರತಿಯೊಂದು ಮ್ಯಾಚು ಸಹಿತ ಅತಿ ಅಂದರೆ ಒಂದು ಬೆರಳೆಣಿಕೆಯಷ್ಟು ಅನ್ಬೋದು ನಾವು. ಬೆರಳೆಣಿಕೆಯಷ್ಟು ಮ್ಯಾಚ್ಗಳು ಮಾತ್ರ 15ರಿಂದ 18 ಓವರ್ ಮುಂಚೆ ಮುಗಿದ್ರೆ ಇನ್ನು ಉಳಿದಂಥ ಎಲ್ಲ ಹೆಚ್ಚಿನ ಮ್ಯಾಚ್ಗಳು ಸಹಿತ ನಮ್ಗೆ ಹತ್ತತ್ರ ಅಂದರೂ 18ರಿಂದ 20 ಓವರ್ವರೆಗೂ ಪ್ರತಿಯೊಂದು ಮ್ಯಾಚು ಹೋಗಿತ್ತು. ಯಾಕಪ್ಪ ಅಂತಂದರೆ ಇಲ್ಲಿರುವಂಥ ಆ ಒಂದು ಪಿಚ್ಗಳ ಸಿಸ್ಟಮ್ ಆಗಿರ್ಬೋದು, ಮತ್ತೊಳ್ಳಿ ಅಲ್ಲಿವರೆಗೂ ಹೋಗ್ಬೇಕನ್ನೋ ಒಂದಷ್ಟು. ಈಗಿರುವಾಗ ಆ ಒಂದು ಪ್ರತಿಯೊಂದು ಮ್ಯಾಚು ಅಷ್ಟು ಹೋಗ್ತಾ ಇತ್ತು. ಯಾಕಂದ್ರೆ 20 ಓವರ್ವರೆಗೂ ಮ್ಯಾಚ್ ಹೋಗ್ಬೇಕಂದ್ರೆ ಅಲ್ಲಿ ಒಳ್ಳೆಯ ಸ್ಕೋರ್ ಬರಲೇಬೇಕಾಗಿತ್ತು. ಯಾಕಂದರೆ ಇಲ್ಲಿ ಸ್ಕೋರ್ಗಳ ಜಾಸ್ತಿ ಹೋದಷ್ಟು ಆ ಒಂದು ಕೊನೆಯ ಬಾಲ್ವರೆಗೂ ಸಹಿತ ಮ್ಯಾಚ್ ಹೋಗುತ್ತೆ. ಮ್ಯಾಚ್ ಹೋದಾಗ ಅಲ್ಲಿ ಒಂದು ಲಾಭ ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಇನ್ನೊಂದೇನಪ್ಪ ಅಂದರೆ ಈ ಹಿಂದೆ ಸಹಿತ ಕರ್ಗಿಸೋ ರಬಾಡ್ ಅವರು ಹೇಳಿಬಿಟ್ಟಿದ್ರು, IPLನಲ್ಲಿ ಆಡೋದಕ್ಕೆ ನಮಗೆ ಬಾಲರ್ಗಳು ಬೇಕಾಗಿಲ್ಲ, ನಿಮಗೆ ಬದಲಾಗಿ ನೀವು ಮಷಿನ್ಗಳನ್ನು ತೊಗೊಂಬಂದು ಮಷಿನ್ಗಳಿಂದ ಬಾಲಿಂಗ್ ಮಾಡಿಸ್ಕೊಂಡ್ರೆ ಅದು ಭಾಳ ಉತ್ತಮವಾದಂತೇಳಿ. ನಾವು ಅಲ್ಲೇ ಅನ್ಕೋಬೇಕು ಭಾರತದ ಒಂದು ಪಿಚ್ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಇಲ್ಲಿ ಅಂತೇಳಿ. ಇನ್ನೊಂದೇನಪ್ಪ ಅಂದರೆ IPLನಲ್ಲಿ ಮಾತ್ರ ಒಂದಷ್ಟು ಪಿಚ್ಗಳನ್ನು ಬದಲಾವಣೆ ಮಾಡಿ ಈ ರೀತಿಯಾಗಿ ಮಾಡ್ತಾರೆ ಅಂತ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸೋದು ಬೇಡ. ಈಗ ನಾವೊಂದು ವೈಭವ್ ಸೂರ್ಯವಂಶಿ ಅವರ ಒಂದು ಸ್ಕೋರ್ಗಳ ಲೆಕ್ಕಾಚಾರವನ್ನು ಮಾಡ್ಕೊಂಬರೋಣ. ವೈಭವ್ ಸೂರ್ಯವಂಶಿ ಅವರು IPLನಲ್ಲಿ ಒಟ್ಟು ಹೆಚ್ಚಾಗಿ ಟೋಟಲಾಗಿ ನಾವು ನೋಡಿದರೆ ಈ ಬಾರಿಯಾಗಿ ಅವರು ಅಷ್ಟೇ ಅಲ್ಲೇ ಆರೆಂಜ್ ಕ್ಯಾಪ್ ಸಹಿತ ತಗೋತಾರೆ. 776 ರನ್ಗಳನ್ನು ಗಳಿಸ್ತಾರೆ ವೈಭವ್ ಸೂರ್ಯವಂಶಿ ಅವರು ಈ ಒಂದು ವರ್ಷದ 2026 IPLನಲ್ಲಿ. ಇದೇ ವೈಭವ್ ಸೂರ್ಯವಂಶಿ ಅವರು ಇಲ್ಲಿ 76ಕ್ಕೂ ಅಧಿಕ ಸಿಕ್ಸ್ಗಳನ್ನು ಸಹಿತ ಹೊಡಿತಾರೆ. ಬಹುಶಃ 72 ಅನ್ಕೋತೀನಿ, 72ಕ್ಕೂ ಅಧಿಕ ಸಿಕ್ಸ್ಗಳನ್ನು ಹೊಡಿತಾರೆ. ಅದಾದ ನಂತರ ವೈಭವ್ ಸೂರ್ಯವಂಶಿ ಅವರ ಆಟ ಮುಂದುವರೆದಾಗ ನಾವು ನೋಡ್ತೀವಿ ಅವ್ರನ್ನ ಶ್ರೀಲಂಕಾ ಜೊತೆಗಿನ ಆ ಒಂದು ಸರಣಿ ಏನಿತ್ತಲ್ಲ, ಆ ಶ್ರೀಲಂಕಾ ಜೊತೆಗಿನ 3 ನೇಷನ್ಸ್ ಸರಣಿಯಲ್ಲೂ ಸಹಿತ ವೈಭವ್ ಸೂರ್ಯವಂಶಿ ಉತ್ತಮವಾದಂಥ ಬ್ಯಾಟಿಂಗನ್ನು ಮಾಡ್ತಾರೆ. ಅದು ಹಿಂದೆ ಸಹಿತ ಅವರು ಕೆಣಕಿದ್ರು, ಅದೆಲ್ಲ ಆಗಿತ್ತು. ಅದಾದ ನಂತರ ಐರ್ಲೆಂಡ್ ಇಂಗ್ಲೆಂಡ್ ಸರಣಿ ಬರುತ್ತೆ. ಇಂಗ್ಲೆಂಡ್ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿಗೆ 3 ಚಾನ್ಸ್ಗಳನ್ನು ನೀಡ್ತಾರೆ. ವೈಭವ್ ಸೂರ್ಯವಂಶಿ 3 ಚಾನ್ಸ್ಗಳಲ್ಲೂ ಸಹಿತ ಅವರು 15 ರನ್ಗಳನ್ನು ದಾಟುವುದಿಲ್ಲ. ಇಂಗ್ಲೆಂಡ್ ಜೊತೆಗಿನ 2ನೇ ಸರಣಿ ಅಂದರೆ ವೈಭವ್ ಸೂರ್ಯವಂಶಿ ಅವರಿಗೆ ಅದು ಮೊದಲನೇ ಮ್ಯಾಚ್ ಆಗಿತ್ತು. ಆ ಮೊದಲನೇ ಮ್ಯಾಚಲ್ಲಿ 14 ರನ್ಗಳನ್ನು ಗಳಿಸ್ತಾರೆ. ಅದಾದ ನಂತರ ಅವರು 2ನೇ ಮ್ಯಾಚಲ್ಲಿ 13 ರನ್ಗಳನ್ನು ಗಳಿಸ್ತಾರೆ. ಮತ್ತು 3ನೇ ಮ್ಯಾಚಲ್ಲಿ 15 ರನ್ಗಳನ್ನು ಗಳಿಸ್ತಾರೆ. ಇಲ್ಲಿ ಒಂದು ಭಾರತದ ಪಿಚ್ಚಲ್ಲಿ IPLನಲ್ಲಿ 230ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ ಹೊಂದಿರುವಂಥ ಒಬ್ಬ ಬ್ಯಾಟ್ಸ್ಮನ್ ಅದೇ ಇಂಗ್ಲೆಂಡ್ ಪಿಚ್ನಲ್ಲಿ ನೋಡಿದರೆ ಅವರು 15 ರನ್ಗಳನ್ನು ಸಹಿತ ದಾಟೋದಕ್ಕೆ ಬಹಳ ಒಂದು ಏನು ಪೇಚಾಡೋದು ಅಂತಾರಲ್ಲ, ಪೇಚಾಡ್ತಾ ಇರ್ತಾರೆ, ಹಾಗಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ವೈಭವ್ ಸೂರ್ಯವಂಶಿ ಅವ್ರನ್ನ ಆಡಿಸ್ಲೇಬೇಕಂತೇಳಿ ಮಹಾನ್ ದಿಗ್ಗಜರೇ ಹೇಳ್ತಾ ಇದ್ರು. ಭಾರತದವರಾಗಿರ್ಬೋದು, ಅದು ಅಷ್ಟೇ ಅಲ್ಲೇ ಕ್ರಿಕೆಟ್ ಆಡುವಂಥ ಹೊರದೇಶದವರು ಆಗಿರ್ಬೋದು. ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ABD ವಿಲಿಯರ್ಸ್ ಅವರು ಸಹಿತ ಹೇಳಿದರು, ವೈಭವ್ ಸೂರ್ಯವಂಶಿ ಅಂತ ಆಟಗಾರರನ್ನು ತಂಡದಲ್ಲಿ ಇಟ್ಟುಕೊಂಡು ಅಂಥವ್ರಿಗೆ ಆಟದಲ್ಲಿ ಚಾನ್ಸ್ ಸಿಗದೇ ಇರೋದು, ಅಂದರೆ ಆಡುವ 11ರ ಬಳಗದಲ್ಲಿ ಚಾನ್ಸ್ ಸಿಗದೇ ಇರೋದು ಒಂದು ದುರದೃಷ್ಟಕರ ಅಂತೇಳಿ ABD ವಿಲಿಯರ್ಸ್ ಸಹಿತ ಹೇಳಿದರು. ಅಷ್ಟೇ ಅಲ್ಲದೆ ಸುನಿಲ್ ಗವಾಸ್ಕರ್ ಅವರು ಸಹಿತ ಹೇಳಿದರು, ಏನಪ್ಪ ಅಂದರೆ ವೈಭವ್ ಸೂರ್ಯವಂಶನ ಆಡಿಸ್ಬೇಕು ಅಂತ ಆಟಗಾರನ ಇಟ್ಕೊಂಡು ನೀವೇನು ಮಾಡ್ತಾಯಿದ್ದೀರಾ ಅಂತ ಅವ್ರಿಗೆ ಚಾನ್ಸ್ ಕೊಡಿ ಅಂತ ಹೇಳಿದರು. ಅಷ್ಟೆಲ್ಲ ಸಹಿತ ಅವರೆಲ್ಲರನ್ನೂ ಸಹಿತ ಕರೆದು ಆಡಿಸಿದ್ರು ಸಹಿತ ವೈಭವ್ ಸೂರ್ಯವಂಶಿ. ಅಷ್ಟೇ ಅಲ್ಲ, ನಾವಿಲ್ಲಿ ಎಲ್ಲ ಸೀನಿಯರ್ ಪ್ಲೇಯರ್ಸೇ ಇಲ್ಲಿ ನಾವು ವಿಕೆಟನ್ನು ಬೇಗ ಒಪ್ಪಿಸಿ ಬಂದಿರೋದನ್ನು ನೋಡಿದ್ದೀವಿ.
ಅಷ್ಟರಲ್ಲಿ ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ಒಂದಷ್ಟು ಹೋಪ್ ಇತ್ತು, ಯಾಕಂದರೆ ಹೆಸರು ಜಾಸ್ತಿ ಓಡಾಡ್ತಾ ಇತ್ತು. ಆದರೂ ಸಹಿತ ಆ ಒಬ್ಬ 15ರ ಫೋರ ಆ ಒಂದಷ್ಟು ರನ್ ಗಳಿಸಬೇಕಿತ್ತು ಅನ್ನೋ ಎಲ್ಲರ ಆಸೆ ಇತ್ತು. ಆ ಆಟ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ರು. ನೋಡೋಣ ಮುಂದಿನ ಮ್ಯಾಚ್ಗಳೆಲ್ಲಾದರೂ ವೈಭವ್ ಸೂರ್ಯವಂಶಿ ಹೇಗೆ ಆಡ್ತಾರೆ ಏನಂತೇಳಿ. ವೈಭವ್ ಸೂರ್ಯವಂಶಿಯ ಒಂದು ಆಟದ ಬಗ್ಗೆ ಮತ್ತು ಭಾರತದಲ್ಲಿ IPLಗಾಗಿ ಮಾಡುವಂಥ ಆ ಪಿಚ್ ವ್ಯವಸ್ಥೆ ಎಲ್ಲ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.